ಹಾಯ್ ಸ್ನೇಹಿತರೆ, ವೈಜ್ಞಾನಿಕ ಪ್ರಯೋಗಕ್ಕಾಗಿ ನೀವು ಎಷ್ಟು ರಿಸ್ಕ್ ತೆಗೆದುಕೊಳ್ಳಲು ರೆಡಿ ಇದ್ದೀರಾ? ಕೆಲವು ವರ್ಷಗಳ ಹಿಂದೆ ನಾರ್ವೇಜಿಯನ್ ವಿಜ್ಞಾನಿ ಆಂಡ್ರಿಯಾಸ್ ವಾಲ್ ಎಂಬುವರು ತಮ್ಮನ್ನು ತಾವೇ ನೀರಿನೊಳಗೆ ಅಸಾಲ್ಟ್ ರೈಫಲ್ನಿಂದ ಗುಂಡು ಹಾರಿಸಿಕೊಂಡರು. ನೀರಿನ ಸಾಂದ್ರತೆಯಿಂದ ಅಂದರೆ ಡೆನ್ಸಿಟಿ ಆಫ್ ವಾಟರ್ನಿಂದ ಗುಂಡು ತಮಗೆ ಯಾವುದೇ ಹಾನಿ ಮಾಡದೆ ನಿಂತು ಬಿಡುತ್ತದೆ ಎಂಬುದನ್ನು ಸಾಬೀತುಪಡಿಸಲು. ಮತ್ತು ನಿಜವಾಗ್ಲೂ ಅದೇ ಆಯಿತು. ಆದರೆ ಇದು ಅವರ ಸ್ವಂತ ನಿರ್ಧಾರವಾಗಿತ್ತು, ಆಳವಾಗಿ ಯೋಚಿಸಿ ತೆಗೆದುಕೊಂಡಿದ್ದಾಗಿತ್ತು. ಆದರೆ ಒಂದು ವೇಳೆ ಕೆಲವು ಪ್ರಯೋಗಗಳು ವಿಫಲವಾಗಿ ಇಡೀ ಜಗತ್ತನ್ನೇ, ಲಕ್ಷಾಂತರ ಜೀವಗಳನ್ನೇ ನಾಶ ಮಾಡಬಹುದಾದರೆ? ಹೌದು, ವಿಜ್ಞಾನವು ಈ ಬ್ರಹ್ಮಾಂಡದ ವಿವಿಧ ಅಂಶಗಳನ್ನು ತಿಳಿದುಕೊಳ್ಳುವಂಥ ಆಸೆಯಲ್ಲಿ ಕೆಲವು ಅತ್ಯಂತ ಅಪಾಯಕಾರಿ ಪ್ರಯೋಗಗಳನ್ನು ಮಾಡಿದೆ. ಇವತ್ತು ಅವುಗಳ ಬಗ್ಗೆ ಮಾತನಾಡೋಣ ಮತ್ತು ಈ ಪ್ರಯೋಗಗಳಲ್ಲಿ ಏನು ದುರಂತ ನಡೆಯದಿದ್ದಕ್ಕೆ ನೀವು ಕೃತಜ್ಞರಾಗುವಂತೆ ಮಾಡುತ್ತೇವೆ. ಹಾಗಾದರೆ ಆರಂಭಿಸೋಣ. ನಂಬರ್ 1, ಟ್ರಿನಿಟಿ ಟೆಸ್ಟ್. ಜುಲೈ 16, 1945 ಬೆಳಗ್ಗೆ 5:29 ನ್ಯೂ ಮೆಕ್ಸಿಕೋದ ಸುಕೋರೋ ಬಳಿಯ ದೂರದ ಪ್ರದೇಶದಲ್ಲಿ ಜಗತ್ತಿನ ಮೊದಲ ಅಣುಬಾಂಬನ್ನು ಸ್ಫೋಟಿಸಲಾಯಿತು. ಈ ಯೋಜನೆಯನ್ನು ಬಹಳ ದಿನಗಳವರೆಗೆ ಮುಂದೂಡಲಾಗಿತ್ತು, ಯಾಕೆಂದರೆ ಮುಖ್ಯ ವಿಜ್ಞಾನಿ ಎಡ್ವರ್ಡ್ ಟೆಲ್ಲರ್ ಇವರನ್ನು ಹೈಡ್ರೋಜನ್ ಬಾಂಬ್ನ ತಂದೆ ಅಂತಲೇ ಕರೆಯುತ್ತಾರೆ. ಇವರೇ ಸ್ವತಃ ಆತಂಕದಲ್ಲಿದ್ದರು, ಏಕೆಂದರೆ ಭೂಮಿಯ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥ ನೈಟ್ರೋಜನ್ ಅಣುಗಳು ಈ ಸ್ಫೋಟದಿಂದ ಸಂಯೋಜನೆಗೊಂಡು ಚೈನ್ ರಿಯಾಕ್ಷನ್ ಉಂಟಾಗಿ ಇಡೀ ಜಗತ್ತನ್ನೇ ನಾಶಪಡಿಸಬಹುದೆಂಬ ಭಯ ಅವರಲ್ಲಿತ್ತು. ಆದರೂ ಕೂಡ ಅಮೆರಿಕ ಸರ್ಕಾರದ ಆದೇಶದ ಮೇಲೆ ಪ್ರಯೋಗ ಮಾಡಲಾಯಿತು. ಅದೃಷ್ಟಕ್ಕೆ ಯಾವುದೇ ಚೈನ್ ರಿಯಾಕ್ಷನ್ ಆಗಲಿಲ್ಲ. ಆದರೆ ಆಗ ಬರೋಬ್ಬರಿ 20 ಕಿಲೋಟನ್ಗಳಷ್ಟು ಸ್ಫೋಟವಾಗಿ 2 ಮೀಟರ್ ಆಳ ಮತ್ತು 10 ಮೀಟರ್ ಅಗಲದ ಗುಂಡಿ ಉಂಟಾಯಿತು. ಸುತ್ತಲಿನ ಪರ್ವತಗಳು 1-2 ಸೆಕೆಂಡುಗಳ ಕಾಲ ಬೆಳಗಿದವು. ಸುತ್ತಮುತ್ತಲಿನ ಪ್ರದೇಶವು ಬೇಸಿಗೆಯ ಒಲೆಯಂತೆ ಬಿಸಿಯಾಯಿತು. ಆಘಾತದ ತರಂಗಗಳಿಂದ 150 ಕಿಲೋಮೀಟರ್ ದೂರದವರೆಗೆ ಭೂಕಂಪದಂತೆ ಭಾಸವಾಯಿತು. ಮಶ್ರೂಮ್ ಕ್ಲೌಡ್ 12 ಕಿಲೋಮೀಟರ್ ಎತ್ತರಕ್ಕೆ ಏರಿತು. ಜಗತ್ತು ಕಂಡ ಅತ್ಯಂತ ದೊಡ್ಡ ದುತ್ಸಾಹದ ಪ್ರಯೋಗ ಇದಾಗಿತ್ತು. ನೆಕ್ಸ್ಟ್, ನಂಬರ್ 2, ಕೋಲಾ ಸೂಪರ್ ಡೀಪ್ ಬೋರ್ವೆಲ್. 1970ರಲ್ಲಿ ಸೋವಿಯತ್ ಒಕ್ಕೂಟ ಆರ್ಕಿಡ್ ಸರ್ಕಲ್ನಲ್ಲಿ ಭೂಮಿಯ ಅತಿ ಆಳಕ್ಕೆ ರಂಧ್ರ ತೋಡುವಂಥ ಯೋಜನೆಯನ್ನು ಆರಂಭಿಸಿತ್ತು. ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಭೂಮಿಯ ಒಳಗೆ ರಂಧ್ರ ಮಾಡುತ್ತಲೇ ಹೋಗುವುದು. ಸುಮಾರು 40,000 ಅಡಿ, ಅಂದರೆ ಬರೋಬ್ಬರಿ 12,262 ಮೀಟರ್ವರೆಗೆ ರಂಧ್ರ ಮಾಡಲಾಯಿತು, ಡ್ರಿಲ್ ಮಾಡಲಾಯಿತು. ಇದು ಇಲ್ಲಿಯವರೆಗೆ ಮಾನವ ನಿರ್ಮಿತವಾದಂಥ ಅತಿ ಆಳವಾದ ರಂಧ್ರವಾಯಿತು. ಅಲ್ಲಿ ತಾಪಮಾನ ಬರೋಬ್ಬರಿ 180 ಡಿಗ್ರಿ ಸೆಲ್ಸಿಯಸ್ಗೆ ಏರಿತು. ಯಂತ್ರಗಳು ಕರಗತೊಡಗಿದವು. ಇನ್ನಷ್ಟು ಆಳಕ್ಕೆ ಹೋದರೆ ಭೂಮಿಯ ಸಮತೋಲನ ಹಾಳಾಗಿ ಭಯಂಕರ ಭೂಕಂಪಗಳು ಬಂದು ಜಗತ್ತು ನಾಶವಾಗಬಹುದು ಎಂಬ ಆತಂಕ ಕೂಡ ಇತ್ತು. ಆದರೆ ಇದಕ್ಕೆ ಬಲವಾದ ವೈಜ್ಞಾನಿಕ ಪುರಾವೆಗಳಿರಲಿಲ್ಲ. ಇನ್ನು ಕೆಲವು ಧಾರ್ಮಿಕರು ಇನ್ನಷ್ಟು ಆಳಕ್ಕೆ ಹೋದರೆ ನರಕದ ಬಾಗಿಲು ತೆರೆಯುತ್ತದೆ, ರಾಕ್ಷಸರೆಲ್ಲ ಹೊರಬಂದು ಜಗತ್ತನ್ನೇ ನಾಶ ಮಾಡುತ್ತಾರೆ ಎಂದು ನಂಬಿದ್ದರು. ಆದರೆ ಆ ರೀತಿ ಕೂಡ ಏನೂ ಆಗಲಿಲ್ಲ. ಬದಲಿಗೆ ನಮಗೆ ಭೂಮಿಯ ಬಗ್ಗೆ ನಾವು ಎಷ್ಟು ಕಡಿಮೆ ತಿಳಿದಿದ್ದೇವೆ ಎಂಬುದು ಮಾತ್ರ ಗೊತ್ತಾಯಿತು. ನೆಕ್ಸ್ಟ್, ನಂಬರ್ 3, ಸ್ಟಾರ್ ಫಿಶ್ ಪ್ರೈಮ್. 1962 ಜುಲೈ 9 ಅಮೆರಿಕ ಸಂಯುಕ್ತ ಸಂಸ್ಥಾನವು ಶೀತಲ ಸಮರದ ಉತ್ತುಂಗದಲ್ಲಿ ಆಪರೇಷನ್ ಫಿಶ್ ಬೌಲ್ ಎಂಬ ಎಕ್ಸ್ಪೆರಿಮೆಂಟ್ ಮಾಡುತ್ತೆ. ಇದಕ್ಕಾಗಿ ಪೆಸಿಫಿಕ್ ಮಹಾಸಾಗರದಲ್ಲಿ ಒಂದು ಥಾರ್ ರಾಕೆಟ್ ಮೂಲಕ 1.4 ಮೆಗಾಟನ್ ಶಕ್ತಿಯ W49 ಥರ್ಮೋ ನ್ಯೂಕ್ಲಿಯರ್ ವಾರ್ಹೆಡ್ ಅನ್ನು ಭೂಮಿಯ ಮೇಲೆ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಸ್ಫೋಟಿಸಿತು. ಇದು ಮಾನವ ಇತಿಹಾಸದಲ್ಲಿ ಭೂಮಿಯ ವಾತಾವರಣದ ಮೇಲ್ಭಾಗದಲ್ಲಿ ನಡೆಸಿದಂಥ ಅತ್ಯಂತ ಶಕ್ತಿಶಾಲಿ ಮತ್ತು ಅತಿ ಎತ್ತರದ ಅಣುಸ್ಫೋಟವಾಗಿ ದಾಖಲಾಗಿದೆ. ಸ್ಫೋಟದ ಕ್ಷಣವೇ ಪೆಸಿಫಿಕ್ ಮಹಾಸಾಗರದಾದ್ಯಂತ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಆಕಾಶವು ಹಸುರು, ನೀಲಿ, ಕೆಂಪು ಬಣ್ಣದ ಅದ್ಭುತ ಆರೋರಾಗಳಂತೆ ಬೆಳಗಿತು. ಸ್ಫೋಟದ ಸ್ಥಳದಿಂದ ಸುಮಾರು 1400 ಕಿಲೋಮೀಟರ್ ದೂರದಲ್ಲಿರುವಂಥ ಹವಾಯಿ ದ್ವೀಪಗಳಲ್ಲಿ ರಾತ್ರಿಯಲ್ಲಿ ಹಗಲು ಆಗಿದಂತೆ ಆಕಾಶ ಪ್ರಕಾಶಮಾನವಾಯಿತು. ರೇಡಿಯೋ ಸಂಪರ್ಕಗಳು ತಾಂತ್ರಿಕ ತೊಂದರೆಗೊಳಗಾದವು. ಈ ಸ್ಫೋಟದಿಂದ ಭೂಮಿಯ ವಾನ್ ಅಲೆನ್ ರೇಡಿಯೇಷನ್ ಬೆಲ್ಟ್ಗಳಿಗೆ ಹೆಚ್ಚುವರಿಯಾಗಿ ಒಂದು ಕೃತಕ ರೇಡಿಯೇಷನ್ ಬೆಲ್ಟ್ ಉಂಟಾಯಿತು. ಇದರಲ್ಲಿದ್ದಂಥ ಹೆಚ್ಚಿನ ಶಕ್ತಿಯ ಎಲೆಕ್ಟ್ರಾನ್ಗಳು ಉಪಗ್ರಹಗಳ ಸೌರ ಫಲಕಗಳು ಮತ್ತು ಎಲೆಕ್ಟ್ರಾನಿಕ್ ಘಟಕಗಳನ್ನು ತೀವ್ರವಾಗಿ ಹಾನಿಗೊಳಿಸಿದವು. ಒಟ್ಟು 3ರಿಂದ 1 ಭಾಗದಷ್ಟು ಆ ಕಾಲದಲ್ಲಿದ್ದಂಥ ಕಕ್ಷೆಯ ಉಪಗ್ರಹಗಳೆಲ್ಲ ಕೆಲಸ ಮಾಡದಂತಾದವು. ಅವುಗಳಲ್ಲಿ ಬ್ರಿಟನ್ನ ಮೊದಲ ಉಪಗ್ರಹ Ariel-1, ಅಮೆರಿಕಾದ ಟ್ರ್ಯಾಕ್ ಮತ್ತು ಟ್ರಾನ್ಸಿಟ್ 4B ಸಂಪೂರ್ಣವಾಗಿ ನಾಶವಾದವು. ಈ ಕೃತಕ ಬೆಲ್ಟ್ ಸುಮಾರು 5ರಿಂದ 7 ವರ್ಷಗಳ ಕಾಲ ಉಳಿದುಕೊಂಡಿತ್ತು. ಈ ಪರೀಕ್ಷೆಯ ಬಗ್ಗೆ ಅನೇಕ ವಿಜ್ಞಾನಿಗಳು ಆಗಲೇ ಎಚ್ಚರಿಕೆ ನೀಡಿದ್ದರು. ಒಂದು ವೇಳೆ ಸ್ಫೋಟವನ್ನು ಇನ್ನೂ 50ರಿಂದ 100 ಕಿಲೋಮೀಟರ್ ಕೆಳಗೆ ನಡೆಸಿದ್ದರೆ ಉತ್ಪತ್ತಿಯಾದಂಥ ನೈಟ್ರಿಕ್ ಆಕ್ಸೈಡ್ ಮತ್ತು ಇತರ ಸಂಯುಕ್ತಗಳು ಓಝೋನ್ ಪದರವನ್ನು ತೀವ್ರವಾಗಿ ದುರ್ಬಲಗೊಳಿಸಿ ಅಥವಾ ಸಂಪೂರ್ಣವಾಗಿ ನಾಶಪಡಿಸಬಹುದಿತ್ತು ಎಂಬುದು ಅವರ ಆತಂಕವಾಗಿತ್ತು. ಒಂದು ವೇಳೆ ಓಝೋನ್ ಪದರ ನಾಶವಾಗಿದ್ದರೆ ಸೂರ್ಯನ ಅತಿ ಗಾಢ ಅಲ್ಟ್ರಾವೈಲೆಟ್ UVB ಮತ್ತು UVC ಕಿರಣಗಳು ಭೂಮಿಯ ಮೇಲೆ ನೇರವಾಗಿ ಬೀಳ್ತಾ ಇದ್ವು. ಇದು ಸಸ್ಯಗಳು,
ಪ್ರಾಣಿಗಳು ಮಾನವರ DNA ಭಾರಿ ಹಾನಿ, ಚರ್ಮದ ಕ್ಯಾನ್ಸರ್, ಕಣ್ಣಿನ ಕುರುಡುತನ ಮತ್ತು ಆಹಾರ ಸರಪಳಿಯ ಸಂಪೂರ್ಣ ಕುಸಿತಕ್ಕೆ ಕಾರಣವಾಗಬಹುದಿತ್ತು. ಅದೃಷ್ಟವಶಾತ್ ಸ್ಫೋಟ 400 ಕಿಲೋಮೀಟರ್ ಎತ್ತರದಲ್ಲಿ ನಡೆದಂತಹ ಕಾರಣ ಓಝೋನ್ ಪದರದ ಮೇಲೆ ಗಣನೀಯ ಪರಿಣಾಮ ಬೀರಲಿಲ್ಲ. ಈ ಘಟನೆಯಿಂದಾಗಿ ಅಮೆರಿಕವು ತನ್ನ ಉಪಗ್ರಹಗಳನ್ನೇ ಕಳೆದುಕೊಂಡು ದೊಡ್ಡ ನಷ್ಟ ಅನುಭವಿಸಿತು ಮತ್ತು ಉನ್ನತ ಎತ್ತರದ ಅಣುಸ್ಫೋಟಗಳ ಅಪಾಯವನ್ನು ಪ್ರಪಂಚಕ್ಕೆ ತೋರಿಸಿತು. ಇದೇ ಕಾರಣಕ್ಕಾಗಿ 1963ರಲ್ಲಿ ಅಮೆರಿಕ, ಸೋವಿಯತ್ ಒಕ್ಕೂಟ ಮತ್ತು ಬ್ರಿಟನ್ ಒಟ್ಟಿಗೆ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಸಹಿ ಹಾಕಿ ವಾತಾವರಣದಲ್ಲಿ, ನೀರೊಳಗೆ ಮತ್ತು ಬಾಹ್ಯಾಕಾಶದಲ್ಲಿ ಅಣು ಪರೀಕ್ಷೆಗಳನ್ನು ನಿಷೇಧ ಮಾಡಿದ್ವು. ಸ್ಟಾರ್ ಫಿಶ್ ಪ್ರೈಮ್ ಇಂದಿಗೂ ಕೂಡ ಮಾನವನ ಅಜಾಗರೂಕತೆಯಿಂದ ಉಂಟಾಗಬಹುದಾದಂಥ ಅತಿ ದೊಡ್ಡ ಪರಿಸರ ಮತ್ತು ತಾಂತ್ರಿಕ ದುರಂತದ ಬಗ್ಗೆ ಒಂದು ಎಚ್ಚರಿಕೆಯ ಸಂಕೇತವಾಗಿ ಉಳಿದಿದೆ. ನೆಕ್ಸ್ಟ್ ನಂಬರ್ 4, ಸೇಟಿ ಸರ್ಚ್ ಫಾರ್ ಎಕ್ಸ್ಟ್ರಾಟೆರಿಸ್ಟರಿಯಲ್ ಇಂಟೆಲಿಜೆನ್ಸ್, ಅಂದರೆ ಗ್ರಹಾಂತರ ಬುದ್ಧಿವಂತ ಜೀವಿಗಳ ಹುಡುಕಾಟ, ಅಂದರೆ ಏಲಿಯನ್ಸ್ಗಳ ಹುಡುಕಾಟ. 1896ರಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿಕೋಲಾ ಟೆಸ್ಲಾ ರೇಡಿಯೋ ತರಂಗಗಳ ಮೂಲಕ ಏಲಿಯನ್ಸ್ಗಳನ್ನು ಸಂಪರ್ಕ ಮಾಡಬಹುದು ಎಂದು ಹೇಳಿದ್ದರು. ಆದರೆ ಅನೇಕ ವಿಜ್ಞಾನಿಗಳು, ಸ್ಟೀಫನ್ ಹಾಕಿಂಗ್ ಸೇರಿದಂತೆ, ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಅವರು ನಮ್ಮ ಸಂದೇಶ ಕೇಳಿ ಕೋಪಗೊಂಡರೆ, ಅವರ ತಂತ್ರಜ್ಞಾನ ನಮ್ಮದಕ್ಕಿಂತ ಲಕ್ಷಾಂತರ ಪಟ್ಟು ಮುಂದುವರಿದಿದ್ದರೆ, ಕ್ಷಣಾರ್ಧದಲ್ಲೇ ಅವರು ನಮ್ಮ ಗ್ರಹವನ್ನೇ ನಾಶ ಮಾಡಬಹುದು, ಅಥವಾ ನಮ್ಮನ್ನು ಪೂರ್ತಿ ಕಂಟ್ರೋಲ್ ಮಾಡಬಹುದು, ಅಥವಾ ನಮ್ಮನ್ನು ಪ್ರಯೋಗಶಾಲೆಯಲ್ಲಿ ಇರಿಸಿ ಇಲಿಗಳಂತೆ ನೋಡಬಹುದು. ಆದರೂ ಇಂದಿಗೂ ಕೂಡ ಸೇಟಿ ಮತ್ತು ಮೇಟಿ, ಅಂದರೆ ಮೆಸೇಜಿಂಗ್ ಎಕ್ಸ್ಟ್ರಾಟೆರಿಟರಿಯಲ್ ಇಂಟೆಲಿಜೆನ್ಸ್, ಈ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿವೆ. ಈ 4 ಪ್ರಯೋಗಗಳಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಅತಿ ಅಪಾಯಕಾರಿ ಯಾವುದೆಂಬುದನ್ನು ಭಾವಿಸುತ್ತೀರಿ? ನನಗೆ ವೈಯಕ್ತಿಕವಾಗಿ ಸ್ಟಾರ್ ಫಿಶ್ ಪ್ರೈಮ್ ಎಂಬ ಬಾಹ್ಯಾಕಾಶ ಅಣುಸ್ಫೋಟವೇ ಅತಿ ಭಯಾನಕವಾಗಿ ತೋರುತ್ತೆ. ಅದೃಷ್ಟವಶಾತ್ ಏನೂ ಆಗಲಿಲ್ಲ. ಒಂದು ವೇಳೆ ಆಗಿದ್ದರೆ ಇಡೀ ಓಝೋನ್ ಪದರ ಸಂಪೂರ್ಣವಾಗಿ ನಾಶವಾಗಿ ಎಲ್ಲ ಜೀವಿಗಳು ಕೂಡ ಸಾಯ್ತಾ ಇದ್ವು. ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ.